ಬೆಂಗಳೂರಿನಲ್ಲಿ ನೋಡಿ ಬಿಎಂಟಿಸಿ ಬಸ್ಗಳು ಒಂದೊಂದೇ ಜೀವವನ್ನ ಬಲಿ ತೆಗೆದುಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ಈಗ ಎಲೆಕ್ಟ್ರಿಕ್ ಬಸ್ಗಳಿಂದಲೇ ಅಪಘಾತ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳಿಗೆ ಕಿಲ್ಲರ್ ಪಟ್ಟ ಸಿಗ್ತಾ ಇದೆ. ಎಲೆಕ್ಟ್ರಿಕ್ ಬಸ್ಗಳಿಂದಲೇ ಹೆಚ್ಚಾಗ್ತಾನೆ ಇದೆ ಅಪಘಾತ. ಟಾರ್ಗೆಟ್ನಿಂದಲೇ ಆಗ್ತಾ ಇದೆಯಾ ಹೆಚ್ಚು ಆಕ್ಸಿಡೆಂಟ್ಗಳು. ಅಧಿಕಾರಿಗಳಿಂದ ಚಾಲಕರಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದ್ದಂತೆ ಟಾರ್ಗೆಟ್ ರೀಚ್ ಆಗೋ ಭರದಲ್ಲಿ ವೇಗವಾಗಿ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಒತ್ತಡದಿಂದಲೇ ಹೆಚ್ಚೆಚ್ಚು ಬಿಎಂಟಿಸಿ ಬಸ್ ರಸ್ತೆ ಅಪಘಾತಗಳಾಗ್ತಾ ಇದೆ. ಬಸ್ ಚಾಲಕರೇ ಬಿಚ್ಚಿಡ್ತಾ ಇದ್ದಾರೆ ಮೆಂಟಲ್ ಪ್ರೆಷರ್ನ ಸಮಸ್ಯೆಯನ್ನ. 3 ವರ್ಷದಲ್ಲಿ ಎಲೆಕ್ಟ್ರಿಕ್ ಬಸ್ಗಳಿಂದ 40 ಜನ ಸಾವನ್ನಪ್ಪಿದ್ದಾರೆ. ಬಿವಿಜಿ ಸಂಸ್ಥೆಯಿಂದ ಚಾಲಕರಿಗೆ ಕಿರುಕುಳ ಆಗ್ತಾ ಇದೆಯಾ? ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳ ಗುತ್ತಿಗೆ ಪಡೆದಿರುವಂತಹ ಸಂಸ್ಥೆ ಇದು. ನೋಡಿ, ಶಿಫ್ಟ್ ನಲ್ಲಿ 130 ಕಿಲೋಮೀಟರ್ ಬಸ್ ಅನ್ನ ಓಡಿಸಲೇಬೇಕು ಅಂತ ಹೇಳಿ ಟಾರ್ಗೆಟ್ ಅನ್ನ ಇಡಲಾಗಿದೆ. ಮತ್ತೆ ಟ್ರಾಫಿಕ್ ನಲ್ಲಿ 8 ಗಂಟೆಯಲ್ಲಿ 130 ಕಿಲೋಮೀಟರ್ ಕಂಪ್ಲೀಟ್ ಮಾಡಬೇಕು. ಟಾರ್ಗೆಟ್ ರೀಚ್ ಮಾಡೋ ಭರದಲ್ಲಿ ಈ ರೀತಿಯಾದಂತಹ ಅಪಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಟಾರ್ಗೆಟ್ ರೀಚ್ಗೆ ಚಾಲಕರ ಮೇಲೆ ಅತಿಯಾಗಿ ಹೆಚ್ಚೆಚ್ಚು ಒತ್ತಡವನ್ನು ಹಾಕಲಾಗ್ತಾ ಇದೆ. ನಿಧಾನಕ್ಕೆ ಹೋದ್ರೆ ಟಾರ್ಗೆಟ್ ರೀಚ್ ಆಗೋದಿಲ್ಲ, ಕಷ್ಟ ಆಗುತ್ತೆ. ಈ ಬೆಂಗಳೂರು ಟ್ರಾಫಿಕ್ ನಲ್ಲಿ ಟಾರ್ಗೆಟ್ ರೀಚ್ ಮಾಡೋದು ಕಷ್ಟ. ಟಾರ್ಗೆಟ್ ರೀಚ್ಗೆ ಈ ರೀತಿಯಾಗಿ ಸ್ಪೀಡ್ ಆಗಿ ಹೋಗಲೇಬೇಕು. ವೇಗದ ಚಾಲನೆಯಿಂದಲೇ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಡ್ರೈವರ್ಗಳು ಬಿವಿಜಿ ಸಂಸ್ಥೆಯ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಂಡಕ್ಟರ್ಗಳು ಬಿಎಂಟಿಸಿ ನೇಮಕ ಮಾಡಿರುತ್ತೆ. ಡ್ರೈವರ್ ಮತ್ತೆ ಕಂಡಕ್ಟರ್ ನಡುವೆ ಆರೋಗ್ಯಕರ ವಾತಾವರಣವಿಲ್ಲ. ನಾನ್ ಮೇಲೂ ನೀನ್ ಕೆಳಗಡೆ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಾಗತ್ತೆ. ಅಲ್ಲಿ ಸರಿಯಾದಂತಹ ಹೊಂದಾಣಿಕೆಗಳು ಆಗ್ತಾ ಇಲ್ಲ. ಸೊ ಹಾಗಾಗಿ ಅತಿಯಾಗಿ ಹೆಚ್ಚು ಪ್ರೆಷರ್ ಆಗ್ತಾ ಇದೆ. ಮೆಂಟಲಿ ಪ್ರೆಷರ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅತಿ ವೇಗವಾಗಿ ನಾವು ಗಾಡಿಗಳನ್ನು ಚಲಾಯಿಸಲೇಬೇಕಾಗತ್ತೆ, ಈ ಬಸ್ಗಳನ್ನು ಚಲಾಯಿಸಬೇಕಾಗತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಕಳೆದ 3 ವರ್ಷಗಳಲ್ಲಿ 40 ಜನ ಎಲೆಕ್ಟ್ರಿಕ್ ಬಸ್ಗಳಿಂದಲೇ ಸಾವನ್ನಪ್ಪಿರುವಂಥದ್ದು. ಅತಿಯಾಗಿ ವೇಗವಾಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ವಿಡಿಯೋ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಯಾವ ರೀತಿಯಾಗಿ ಎಗ್ಗಿಲ್ಲದೆ ಬಸ್ಗಳನ್ನು ಓಡಿಸ್ತಾರೆ ಬಿಎಂಟಿಸಿ ಬಸ್ನವರು, ಅದು ಕೂಡ ಎಲೆಕ್ಟ್ರಿಕ್ ಬಸ್ನವರು. ಟಾರ್ಗೆಟ್ ಕೊಟ್ಟ ಮೇಲೆ ಈ ಟ್ರಾಫಿಕ್ ಅನ್ನು ಕೂಡ ಕಡಿಮೆ ಮಾಡಬೇಕು. ಟ್ರಾಫಿಕ್ ಕಡಿಮೆ ಮಾಡಿದ್ರೆ ಅವರು ಕೂಡ ಟಾರ್ಗೆಟ್ನ ರೀಚ್ ಮಾಡ್ತಾರೆ. ಈ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ರೂಟ್ನಲ್ಲಿ ಇಷ್ಟೇ ಕಿಲೋಮೀಟರ್ ಓಡಿಸ್ಲೇಬೇಕು, 130 ಕಿಲೋಮೀಟರ್ ಓಡಿಸ್ಲೇಬೇಕು ಅಂತ ಹೇಳಿ ನೀವು ಟಾರ್ಗೆಟ್ ಕೊಟ್ರೆ ಟ್ರಾಫಿಕ್ ಕ್ಲಿಯರ್ ಮಾಡಿಬಿಡಿ. ಅವರು ಕೂಡ ಆರಾಮಾಗಿ 130 ಕಿಲೋಮೀಟರ್ ಓಡಿಸ್ಕೊಂಡು ಅವ್ರಿಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಸುಮ್ಮನಾಗ್ಬಿಡ್ತಾರೆ, ಟಾರ್ಗೆಟ್ ರೀಚ್ ಮಾಡಿಬಿಡ್ತಾರೆ. ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ನೋಡಿ, ಕಳೆದ 3 ವರ್ಷಗಳಲ್ಲಿ ಬಿಎಂಟಿಸಿ ಬಸ್ಗೆ, ಅದು ಎಲೆಕ್ಟ್ರಿಕ್ ಬಸ್ಗೆ 40 ಜನ ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಮೆಂಟಲಿ ಪ್ರೆಷರ್. ಇಷ್ಟೇ ಕಿಲೋಮೀಟರ್ ಗಾಡಿ ಓಡಿಸ್ಬೇಕು, ನೀವು ಇಷ್ಟೇ ಕಿಲೋಮೀಟರ್ 8 ಗಂಟೆಗಳಲ್ಲಿ ಗಾಡಿ ಓಡಿಸ್ಲೇಬೇಕು ಅಂತ ಹೇಳಿ ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರೆಷರ್ ಹಾಕೋ ಬದಲು ಟ್ರಾಫಿಕ್ ಕ್ಲಿಯರ್ ಮಾಡಿಬಿಟ್ರೆ ಒಳ್ಳೇದಲ್ವಾ? ಎಸ್ ರಮ್ಯ, ಪ್ರಮುಖವಾಗಿ ಏನು ಬಿಎಂಟಿಸಿ ಚಾಲಕರಿಗೆ ಒಂದೆಡೆ ಒತ್ತಡವನ್ನ ಕೂಡ ನಿಗಮ ಏರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸಾಲು ಅವಘಡಗಳಾಗ್ತಾ ಇದೆ. ಒಂದು ಕಡೆಯಲ್ಲಿ ಈ ಒಂದು ಚಾಲಕರಿಗೆ ಇರುವಂತಹ ಟೈಮ್ ಡ್ಯೂರೇಷನ್ಗಳೇನಿದೆ, ಪಾಯಿಂಟ್ ಟು ಪಾಯಿಂಟ್ ಡ್ಯೂರೇಷನ್ಗಳೇನಿದೆ, ಇದು ಕಮ್ಮಿ ಇರೋದ್ರಿಂದಾಗಿ ಚಾಲಕರಿಗೆ ಹೆವಿ ಪ್ರೆಷರ್ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ನಲ್ಲಿ ಬಸ್ ಅನ್ನ ಓಡಿಸ್ಬೇಕು ಅಂತ ಹೇಳಿದ್ರೆ ಅದೊಂದು ಟಾಸ್ಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಜನರನ್ನ ಪಿಕಪ್ ಮಾಡಬೇಕು, ಅದ್ರ ಜೊತೆಗೆ ಟೈಮ್ ಅನ್ನ ಮೇಂಟೈನ್ ಮಾಡಬೇಕು. ಇವೆಲ್ಲವನ್ನ ಕೂಡ ಮೇಂಟೈನ್ ಮಾಡ್ತಾ ಚಾಲಕರು ತಮ್ಮ ಪಾಯಿಂಟ್ ಅನ್ನ ಆ ಸಮಯಕ್ಕೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಅದು
ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು. ಇದಕ್ಕಾಗಿ ಈ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಅನೇಕ ಅವಾಂತರಗಳು ಆದಾಗ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಿದ್ರು. ಟೈಮ್ ಎಕ್ಸ್ಟೆಂಡ್ ಮಾಡುವ ಬಗ್ಗೆ ಕೂಡ ನಿಗಮ ಚರ್ಚೆಯನ್ನ ಮಾಡಿತ್ತು. ಆದ್ರೆ ಅದು ಎಲ್ಲೋ ಒಂದು ಕಡೆಯಲ್ಲಿ ಜಾರಿಗೆ ಬರಲಿಲ್ಲ. ಇದರಿಂದಾಗಿ ಈ ರೀತಿಯಾದಂತಹ ಅವಘಡಗಳು ಮುಂದುವರಿತಾನೆ ಇರುವಂತದ್ದು. ಇನ್ನು ಮುಂದೆ ಆದ್ರೂ ಈ ಒಂದು ಚಾಲಕರ ಒತ್ತಡವನ್ನ ಕಮ್ಮಿ ಮಾಡೋದಕ್ಕೆ ಟೈಮ್ ಆಗಿರಬಹುದು, ಮತ್ತೆ ಅವರಿಗೆ ನೀಡ್ತಾ ಇರುವಂತಹ ವರ್ಕ್ ಪ್ರೆಷರ್ ಏನಿದೆ ಅದನ್ನ ಕಮ್ಮಿ ಮಾಡ್ತಾರಾ ನಿಗಮದವರು, ಅಥವಾ ಇದಕ್ಕೆ ಈ ಅವಾಂತರಗಳಿಗೆ ಬ್ರೇಕ್ ಹಾಕೋದಕ್ಕೆ ಬೇರೆ ಏನಾದ್ರೂ ಪ್ಲಾನ್ಗಳನ್ನ ರೂಪಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗ್ತಾ ಇದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್. ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ ಅಂತ ಹೇಳಿ. ಇದೇ ವಿಡಿಯೋ ನೋಡಿ, ಈ ಎಲೆಕ್ಟ್ರಿಕ್ ಬಸ್ ಯಾವ ರೀತಿಯಾಗಿ ಅತಿ ವೇಗವಾಗಿ ಚಾಲನೆ ಮಾಡ್ತಾ ಇದೆ, ಮತ್ತೆ ಅಕ್ಕಪಕ್ಕ ಕಾರ್ಗಳು ಬರ್ತಾ ಇದೆ ಅದನ್ನೂ ಕೂಡ ಗಮನಿಸೋದಿಲ್ಲ. ನೋಡಿ ಯಾವ ರೀತಿಯಾಗಿ ಚಾಲನೆ ಮಾಡ್ತಾ ಇದೆ ಅಂತ ಹೇಳಿ. ಸ್ವಲ್ಪ ಮಿಸ್ ಆಗಿದ್ದಿದ್ರು ಕಾರು ಅಪಘಾತ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಹತ್ರ ಹೋದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈ ಬಸ್ಗಳನ್ನು ಓಡಿಸ್ತಾ ಇದ್ದಾರೆ.